ಹಾರ್ನ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕೆಂಗೇರಿ ಬಳಿಯ ನಾಗದೇವನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ನಾಗದೇವನಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಹಾಗೆಯೇ ವಿನಾಯಕ ಲೇಔಟ್ನಲ್ಲಿ ನಂಜುಂಡಪ್ಪ ಎನ್ನುವಂತ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇದ್ದ. ನಂಜುಂಡಪ್ಪ ಅವರಿಗೆ 65 ವರ್ಷ ವಯಸ್ಸಾಗಿದೆ. ಹಿಂದಿನಿಂದ ಕಾರ್ನಲ್ಲಿ ಬಂದು ಯುವಕ ಹಾರ್ನ್ ಮಾಡಿದ್ದ. ಈ ಯುವಕನ ಹೆಸರು ನವೀನ್ ಅಂತ ಹೇಳಿ. ದೊಡ್ಡ ರಸ್ತೆ ಇದೆ, ಯಾಕಪ್ಪ ಹಾರ್ನ್ ಮಾಡ್ತೀಯಾ ಅಂತ ಹೇಳಿ ನಂಜುಂಡಪ್ಪ ಅವರು ಕೂಡ ಕೇಳಿದ್ದಾರೆ. ಇಷ್ಟಕ್ಕೆ ರೊಚ್ಚಿಗೆದ್ದು ನಂಜುಂಡಪ್ಪ ಮೇಲೆ ಯುವಕ ನವೀನ್ ಹಲ್ಲೆಯನ್ನ ಮಾಡಿದ್ದಾರೆ. ನವೀನ್ ತಂದೆ ತಾಯಿ ಸಮಾಧಾನ ಮಾಡಿದ್ರು ಕೂಡ ಕೇಳದೆ, ಅವರ ಮಾತನ್ನ ಕೇಳದೆ ಅಟ್ಯಾಕ್ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಬಳಿಕ 200 ಮೀಟರ್ ದೂರದಲ್ಲಿ ಹೋಗ್ತಾ ಇದ್ದ ನಂಜುಂಡಪ್ಪ ಈ ವೇಳೆ ಕಾರ್ನಲ್ಲಿ ತೆರಳಿ ಮತ್ತೆ ನಂಜುಂಡಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಈ ಘಟನೆ ಸಂಬಂಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಖಾಲಿ ರಸ್ತೆ, ಹೋಗೋಕೆ ಸಿಕ್ಕಾಪಟ್ಟೆ ಜಾಗ ಇತ್ತು. ಆದರೂ ಕೂಡ ಈ ಯುವಕ ಹಾರ್ನ್ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದು. ತಂದೆ ತಾಯಿ ತಡೆಯೋಕೆ ಮುಂದಾಗ್ತಾರೆ, ಆದರೂ ಕೂಡ ಮಗ ಕೇಳೋದಿಲ್ಲ. 65 ವರ್ಷದ ನಂಜುಂಡಪ್ಪ ಎನ್ನುವಂಥ ವ್ಯಕ್ತಿ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು. ಖಾಲಿ ಜಾಗ ಇದೆ, ಅವರು ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವ್ಯಕ್ತಿಗೂ ಕೂಡ ಹೋಗೋಕೆ ಜಾಗ ಇತ್ತು, ಆದರೂ ಹಾರ್ನ್ ಮಾಡಿದ್ದ. ಯಾಕಪ್ಪ ಹಾರ್ನ್ ಮಾಡ್ತೀಯ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಖಾಲಿ ರಸ್ತೆ ಇದೆಯಲ್ಲ, ಹೋಗ್ಬೋದಲ್ಲ ನಿಮಗೆ, ಕೇಳಿದ್ದಾರೆ. ಇದಕ್ಕೆ ಹಲ್ಲೆ ಆಗಿದೆ. ಹಲ್ಲೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ನಡು ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ನಂಜುಂಡಪ್ಪ ಅವರನ್ನ ನೆಲಕ್ಕೆ ಕೆಡವಿ ನವೀನ್ ಎನ್ನುವಂಥ ವ್ಯಕ್ತಿ ಹಲ್ಲೆಯನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ನವೀನ್ ಅವರ ತಂದೆ ತಾಯಿ ತಪ್ಪಿಸೋಕೆ ಬಂದರೂ ಕೂಡ ಸಾಧ್ಯ ಆಗಲಿಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದ್ ಕಡೆಯಲ್ಲಿ ಖಾಲಿ ರಸ್ತೆ ಇತ್ತು, ಸುಮ್ಮನೆ ಆ ಯುವಕನಿಗೆ ಹೋಗ್ಬೋದಿತ್ತು, ಆದ್ರೂ ಕೂಡ ಹಾರ್ನ್ ಮಾಡಿದ್ದಾನೆ. ಹಾಗಾದ್ರೆ ಹಾರ್ನ್ ಮಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾ? ಹಾಗಾದ್ರೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕೂಡ ರೋಡ್ ರೇಜ್ ಪ್ರಕರಣಗಳು ಕೂಡ ಒಂದೊಂದಾಗಿ ವರದಿ ಆಗ್ತಾ ಇರುತ್ತೆ. ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿರುವಂತಹ ವೇಳೆಯಲ್ಲಿ ಕಿತಾಪತಿ ಆಗುತ್ತೆ, ಗಲಾಟೆ ಆಗುತ್ತೆ. ಅದಕ್ಕೆ ಕಡಿವಾಣ ಹಾಕಬೇಕಂತ ಹೇಳಿ ಪೊಲೀಸರು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರ್ತಾರೆ. ಆದರೆ ಇಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಗೆ ಹಿಂಬದಿಯಿಂದ ಬಂದಂತಹ ಕಾರ್ನ ಒಂದು ಸವಾರ ಹಾರ್ನ್ ಮಾಡ್ತಾರೆ. ಆದರೆ ಸಾಕಷ್ಟು ರಸ್ತೆ ಮುಂದೆ ಜಾಗ ಕೂಡ ಇರುತ್ತೆ. ಆತ ನಿಂತು ಮಾತಾಡಿಸ್ತಾರೆ, ಆ ಕಡೆ ಜಾಗ ಇದೆ ಹೋಗಿ ಅಂತ ಹೇಳಿ. ಇಷ್ಟಕ್ಕೆ ಆತ ರೊಚ್ಚಿಗೆದ್ದು ಆತನ ಮೇಲೆ ಸಿಕ್ಕಾಪಟ್ಟೆ ಕೆಟ್ಟ ಪದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾರೆ. ಆದರೂ ಅವರು ಯಾವುದನ್ನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಹೋಗ್ತಾ ಇದ್ರಂತ ಸಂದರ್ಭದಲ್ಲಿ ಅದೇ ಮನೆಯ ಪಕ್ಕದಲ್ಲಿದ್ದಂತಹ ಜನರು ಕೂಡ ಬಂದು ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ಆದರೆ ಈ ಯುವಕ ನವೀನ್ ಅನ್ನುವಂತಹ ಯುವಕ ಏನಿದ್ದಾನೆ, ಆತ ಕಾರ್ನಿಂದ ಇಳಿದು ಬಂದು ಆತನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ಅದನ್ನ ನೋಡ್ತಾ ಇದ್ದಂತಹ ಕೆಲವರು ಕೂಡ ಸೈಲೆಂಟ್ ಆಗಿ ನಿಂತಿರ್ತಾರೆ. ಮನೆಯವರು ಕೂಡ ಇವನ್ನ ಸಮಾಧಾನ ಮಾಡಿಸಿ ಮತ್ತೆ ಕಳಿಸ್ತಾರೆ. ಆದ್ರೂ ಕೂಡ ಈತನಿಗೆ ಕೋಪ ಕಡಿಮೆ ಆಗೋದಿಲ್ಲ. ಕಾರನ್ನ ತೆಗೆದುಕೊಂಡು ಹೋಗಿ ಆ ಒಂದು ವ್ಯಕ್ತಿಯನ್ನ ಅಲ್ಲಿಂದ ಹಲ್ಲೆಯನ್ನ ಮಾಡ್ಕೊಂಡು ಬರ್ತಾನೆ. ಮನೆ ಮುಂದೆ ಬಂದು ಆತನ ಎದೆಗೆ ಕಾಲಿನಿಂದ ಒದಿಯುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಸೊ ಕೆಳಗಡೆ ಬಿದ್ದ ನಂತರವೂ ಕೂಡ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ ಇರ್ತಾನೆ. ಸುಮಾರು 5 ನಿಮಿಷಗಳ ಕಾಲ ಈ ರೀತಿಯಾದಂತಹ ಒಂದು ಘಟನೆ ಆಗ್ತಾ ಇರುತ್ತೆ. ಇದನ್ನ ನೋಡ್ತಾ ಇದ್ದಂತ ಸ್ಥಳೀಯರು ಕೂಡ ಯಾರು ಕೂಡ ಬಿಡಿಸೋದಕ್ಕೆ ಮುಂದಾಗಲ್ಲ. ಕಾರಣ ಏನಂತ ಹೇಳಿದ್ರೆ ನವೀನ್ನ ಒಂದು ಕೋಪ ಆಗಿರುತ್ತೆ. ಮತ್ತೆ ಈ ನಂಜುಂಡಪ್ಪ ಏನಿದ್ದಾನೆ ಸೀನಿಯರ್ ಸಿಟಿಸನ್ ಆಗಿರ್ತಾರೆ, ಆದ್ರೂ ಕೂಡ ಈತ ಕರುಣೆ ತೋರದೆ ಹಲ್ಲೆಯನ್ನ ಮಾಡ್ತಾನೆ. ಎಲ್ಲವೂ ಕೂಡ ಅಲ್ಲೇ ಇದ್ದಂತ ಒಂದು ಮನೆಯ CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತೆರಳಿ ಅವರ ಮನೆಯವರು ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ. ಕೆಂಗೇರಿ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ನಾಗದೇವನಹಳ್ಳಿಯಲ್ಲಿ ಆಗಿರುವಂತಹ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಆರೋಪಿಯನ್ನು ವಶಕ್ಕೆ ಪಡೆಯೋಕೆ ಮುಂದಾಗಿರುವಂತಹದ್ದು. ಸದ್ಯ ಕೇವಲ ಹಾರ್ನ್ ಮಾಡಿ ಈ ರೀತಿಯಾಗಿ ಹಲ್ಲೆ ಮಾಡ್ರ ಅಥವಾ ವೈಯಕ್ತಿಕ ವಿಚಾರಗಳೇನಾದರೂ ಹಿಂದೆ ಇತ್ತ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಡೀಟೇಲ್ಸ್ಗಾಗಿ.